ಕೇವಲ ಕರಾವಳಿ ಮಲೆನಾಡು ಭಾಗ ಮಾತ್ರವಲ್ಲ, ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆಯಿಂದಾಗಿ ಅನೇಕ ತಾಪತ್ರಯಗಳು ಎದುರಾಗಿರುವುದು. ಅದರಲ್ಲೂ ಹಾವೇರಿ ಭಾಗದಲ್ಲಿ ತುಂಗಭದ್ರೆ ರೌದ್ರ ಸ್ವರೂಪವನ್ನು ತಾಳಿದ್ದಾಳೆ. ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪ ಮುಳುಗಡೆ ಆಗಿದೆ. ರಾಣೆಬೆನ್ನೂರಿನ ಚೌಡಯ್ಯ ಧಾನಾಪುರದಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ನದಿ ತಟದಲ್ಲಿರುವ ಅಂಬಿಗರ ಚೌಡಯ್ಯನ ಐಕ್ಯ ಮಂಟಪ ನೀರಿನಲ್ಲಿ ಮುಳುಗಿ ಹೋಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಐಕ್ಯ ಮಂಟಪ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಅದರಲ್ಲೂ ಹಾವೇರಿ ಭಾಗದಲ್ಲಿ ಅಣೆಕಟ್ಟೆಯಿಂದ ಭದ್ರಾ ಡ್ಯಾಮ್ನಿಂದ ಹೆಚ್ಚಾಗಿ ನೀರನ್ನು ಬಿಡುಗಡೆ ಮಾಡಲಾಗಿರೋದ್ರಿಂದ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ತುಂಗಭದ್ರಾ ನದಿ. ಇದರ ಪರಿಣಾಮ ಮಂಟಪ ಮುಳುಗಡೆ ಆಗಿದೆ. ತುಂಗಭದ್ರಾ ನದಿ ಪಾತ್ರದ ಜನರು ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಮಿತಿ ಮೀರ್ತಾ ಇದೆ. ಉಕ್ಕಿ ಹರಿತಾ ಇದೆ ತುಂಗಭದ್ರಾ ನದಿ. ಮುಳುಗಡೆಯ ಭೀತಿಯಲ್ಲಿದೆ ಪುಣ್ಯಕ್ಷೇತ್ರ ಉಕ್ಕಡಗಾತ್ರಿ ಕರಿಬಸವೇಶ್ವರ ದೇಗುಲಕ್ಕೆ ಇದೀಗ ಜಲ ದಿಗ್ಬಂಧನ ನಿರ್ಮಾಣವಾಗಿದೆ. ಶ್ರೀ ಕ್ಷೇತ್ರ ಉಕ್ಕಡಗಾತ್ರಿ ದೇವಸ್ಥಾನದ ಅಂಗಡಿಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಸರಿಸುಮಾರು 25 ಅಂಗಡಿ ಮುಳುಗಡೆ ಆಗಿ ಹೋಗಿದೆಯಂತೆ. ಉಕ್ಕಡಗಾತ್ರಿ ಅಜ್ಜಯ್ಯ ದೇವಸ್ಥಾನ ಪಾದಗಟ್ಟೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನಲ್ಲಿರ್ತಕ್ಕಂಥ ಸುಪ್ರಸಿದ್ಧ ದೇವಸ್ಥಾನ. ಅನೇಕ ಭಕ್ತಾದಿಗಳು ರಾಜ್ಯದ ಬೇರೆ ಬೇರೆ ಭಾಗದಿಂದ ಇಲ್ಲಿಗೆ ಹೋಗ್ತಾರೆ ದರ್ಶನಕ್ಕೋಸ್ಕರ. ಇದೀಗ ಪಾದಗಟ್ಟೆ ಹಾಗೆ ಅಂಗಡಿ ಮುಂಗಟ್ಟಿರುವ ಜಾಗ, ಜವಳಘಟ್ಟ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ನದಿ ಪಾತ್ರದಲ್ಲಿ ಓಡಾಡಬೇಡಿ ಅಂತ ಹೇಳಿ ಮುಂಜಾಗ್ರತಾ ಸಂದೇಶಗಳನ್ನು ಕೂಡ ರವಾನೆ ಮಾಡಲಾಗ್ತಾ ಇದೆ. ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ನದಿಗೆ ಇಳಿಯದಂತೆ ಬಂದ್ ಮಾಡಲಾಗಿದೆ. ಕೆಳಗಡೆ ಇರ್ತಕ್ಕಂಥ ಈ ರೋಡ್ ರನ್ನಿಂಗ್ ಇರುತ್ತೆ. ಇಲ್ಲಿ ತನಕ ಬಂದ ಕೇರಳದ ವಯನಾಡಿನಲ್ಲಿ ಭೀಕರ ಭೂಕುಸಿತ ಸಂಭವಿಸಿ ರಕ್ಷಣಾ ಕಾರ್ಯಾಚರಣೆ ಸತತವಾಗಿ ನಡೀತಾ ಇದೆ. ಬಹುತೇಕ ಇಷ್ಟು ದಿನಗಳ ನಂತರ 3-4 ದಿನಗಳಾಗಿ ಹೋಗಿದೆ ದುರಂತ ಸಂಭವಿಸಿ. ಬಹುತೇಕರು ಯಾರೆಲ್ಲ ಅವಶೇಷಗಳ ಅಡಿಯಲ್ಲಿ ಸಿಲುಕಾಕೊಂಡಿದ್ದಾರೆ, ಸಾವನ್ನಪ್ಪಿರಬಹುದು ಅನ್ನೋ ಅಂದಾಜೆ ಇತ್ತು. ಆದರೆ ಆಶ್ಚರ್ಯ ಅನ್ನೋ ರೀತಿಯಲ್ಲಿ 4 ರಕ್ಷಣೆ ಮಾಡಿದ್ದಾರೆ ಜೀವಂತವಾಗಿ ರಕ್ಷಣಾ ತಂಡದವರು. ಜೀವ ಕೈಯಲ್ಲಿ ಹಿಡಿದು ನಮ್ಮನ್ನು ಯಾರಾದರೂ ರಕ್ಷಣೆ ಮಾಡಬಹುದು ಅಂತ ಕಾಯ್ತಾ ಇದ್ದ 4 ರಕ್ಷಣೆ ಮಾಡಲಾಗಿದೆ. ಪದವೆಟ್ಟಿ ಕುನ್ನು ಅನ್ನೋ ಜಾಗದಲ್ಲಿ ಸಿಲುಕಾಕೊಂಡಿದ್ರು ಈ 4. ಆ ಪೈಕಿ 2 ಪುರುಷರು 2 ಮಹಿಳೆಯರು. ಅವರನ್ನು ರಕ್ಷಣೆ ಮಾಡಲಾಗಿದೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿದ್ದವರ ರಕ್ಷಣೆ ಮಾಡುವಲ್ಲಿ ಸೈನಿಕರ ತಂಡ ಯಶಸ್ವಿಯಾಗಿದೆ. ಒಬ್ಬ ಮಹಿಳೆಯ ಕಾಲಿಗೆ ಬಲವಾದ ಏಟು ಬಿದ್ದಿದೆ. ರಕ್ಷಣೆಗೆ ಒಳಗಾದವರನ್ನು ಏರ್ಲಿಫ್ಟ್ ಮಾಡಿ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ದೊರಕಿಸುವ ಪ್ರಯತ್ನ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ವಯನಾಡಿನಿಂದಲೇ ನೇರ ಸಂಪರ್ಕದಲ್ಲಿ ನನ್ನ 2 ಕಲೀಗ್ಸ್ ರಂಜಿತ್ ಶಿರಿಯಾರ್ ಹಾಗೆ ವಿನೋದ್ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, 3 ದಿನ ಆಗಿ ಹೋಗಿದೆ. ಇದಾದ ಮೇಲೂ ಕೂಡ 4 ಜೀವಂತವಾಗಿ ರೆಸ್ಕ್ಯೂ ಮಾಡಿದ್ದಾರೆ. ಸುಲಭದ ವಿಚಾರ ಆಗಿರಲಿಲ್ಲ. 4 ದಿನ ಘೋರ ದುರಂತವನ್ನ ಎದುರಿಸಿ ರಕ್ಷಣೆ ಮಾಡಿರೋದು, ಜೊತೆಗೆ ತಮ್ಮನ್ನು ತಾವು ಕಾಪಾಡಿಕೊಂಡಿರೋದು 4 ಕೂಡ. ಹೇಗೆ ನಡೀತು ಈ ಆಪರೇಷನ್? ಇದ್ರ ಬಗ್ಗೆನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ.
ಖಂಡಿತವಾಗ್ಲೂ ಕೂಡ ಸ್ಮಿತಾ, ಈ ಭೀಕರ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಲೆಕ್ಕ ಇಡದಷ್ಟಾಗಿದೆ. ಸ್ಮಿತಾ, ನೀವು ಹೇಳ್ತಾ ಇದ್ರಿ ಆ 4 ಜನ ಬದುಕುಳಿದಿದ್ದು ಒಂದು ರೀತಿಯಲ್ಲಿ ಪವಾಡ ಅದು. ಯಾಕಂತ ಹೇಳಿದ್ರೆ 4 ದಿನದಿಂದಲೂ ಕೂಡ ಸತತವಾಗಿ ಮಳೆ ಬರ್ತಾ ಇದೆ. ಅದ್ರ ನಡುವೆ ಆ ದುರ್ಗಮವಾದಂಥ ಮಣ್ಣಿನ ಅಡಿಯಲ್ಲಿ ಸಿಲುಕಿ ಬದುಕಿ ಬರೋದಿದೆಯಲ್ಲ, ನಿಜಕ್ಕೂ ಕೂಡ ಅವರಿಗೆ ಪುನರ್ಜನ್ಮ ಅದು. ಸ್ಮಿತಾ, ನಾನಿದ್ದೀನಲ್ಲ ಈ ಜಾಗದಲ್ಲಿ, ನೀವು ನೋಡ್ಬೋದು ಒಂದು ಮೃತದೇಹವನ್ನು ಈಗ ಮಣ್ಣಿನ ಅಡಿ ಸಿಲುಕಿರುವಂಥ ಮೃತದೇಹವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಸಿಬ್ಬಂದಿ ಈ ಜಾಗದಲ್ಲೇ ಈ ಮನೆ ಇದೆಯಲ್ಲ ಸ್ಮಿತಾ, ನೋಡಿ ನನ್ನ ವಿಜೆ ತೋರಿಸ್ಬೇಕು ರಾಕೇಶ್. ಈ ಮನೆಯಲ್ಲಿ ಒಟ್ಟು 6 ಜನ ಡೆತ್ ಆಗಿದ್ರು. 4 ಜನರ ಬಾಡಿ ಈಗಷ್ಟೇ ಸಿಕ್ಕಿದೆ. ಇನ್ನೊಬ್ಬರ ಬಾಡಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಒಟ್ಟು 5 ಜನ. ಇನ್ನೊಬ್ಬ ಮಹಿಳೆಯ ಬಾಡಿ ಅಲ್ಲಿ ಸಿಲುಕಿಕೊಂಡಿದೆ. ಅದನ್ನು JCB ಕೆಲಸದ ಮೂಲಕ ತೆಗಿತಾ ಇದ್ದಾರೆ ನೋಡಿ ಸ್ಮಿತಾ. ನೀವು ನೋಡ್ತಾ ಇದ್ದೀರಿ ಆ ಕಲ್ಲನ್ನು ಮಣ್ಣನ್ನು ಸರಿಸಿ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಕೇಳಿದರೆ, ಆ ವಾಸನೆ, ಶವದ ವಾಸನೆಯನ್ನು ನೋಡಿದಾಗ ಅಲ್ಲಿ ಒಟ್ಟು 6 ಬಾಡಿಗಳು ಸಿಕ್ಕಿದೆ ನೋಡಿ ಸ್ಮಿತಾ. ನೀವು ನೋಡ್ಬೋದು, ನಮ್ಮಲ್ಲಿ ಸ್ವಲ್ಪ ಅದನ್ನ ಬ್ಲರ್ ಮಾಡಿ ತೋರಿಸ್ಬೇಕು. ಆ ದೇಹದ ಕಾಲುಗಳನ್ನು ಗಮನಿಸ್ತಾ ಇದ್ದೀರಿ, ಮೃತಪಟ್ಟ ವ್ಯಕ್ತಿಯ ದೇಹದ ಕಾಲುಗಳನ್ನು ಗಮನಿಸ್ತಾ ಇದ್ದೀರಿ. ಆ ಮೂಲಕ ಮೃತಪಟ್ಟವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ. ಅಲ್ಲಿದ್ದಂಥ NDRF ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡಿ ಆ ಬಾಡಿಯನ್ನು ಮೇಲಕ್ಕೆತ್ತುವಂಥ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಬಹುಶಃ ಇದೇ ಮನೆಯವರವರು, 6 ಜನ ಇದೇ ಮನೆಯವರು. ಮನೆಯಲ್ಲಿ ಯಾರಾದರೂ ಬದುಕಿಸ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ತಲೆ ಮೇಲೆ ಟೆರಿಸ್ ಬಿದ್ದಿತ್ತು. ಟೆರಿಸ್ ಬಿದ್ದು ಟೈಲರ್ ಕೆಲಸ ಮಾಡುವಂಥ ಯುವತಿಯಂತೆ ಆಕೆ ಮನೆಯಂತೆ ಆಕೆಯ ಮನೆಯವರು ಒಟ್ಟು 6 ಜನ ಇಲ್ಲಿ ಡೆತ್ ಆಗಿದ್ದಾರೆ. ಡೆತ್ ಆದವ್ರನ್ನ 5 ಜನರ ಬಾಡಿಯನ್ನು ಈ ಕ್ಷಣದಲ್ಲಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಾಗಿಸಿದ್ರು. ಈಗ ಒಂದು ಬಾಡಿಯನ್ನು ಮಾತ್ರ ಎತ್ತಿ ಆ ಬಟ್ಟೆಯನ್ನು ಕಾಣಿಸ್ತಿದೆಯಲ್ಲ, ಆ ಬಟ್ಟೆ ಸುತ್ತಿಕೊಂಡು ಇಲ್ಲೇ ಪಕ್ಕದಲ್ಲಿ ಸನ್ನದ್ಧವಾಗಿ ಆ್ಯಂಬುಲೆನ್ಸ್ ಕೂಡ ನಿಂತ್ಕೊಂಡಿದೆ. ಆ ಆ್ಯಂಬುಲೆನ್ಸ್ನಲ್ಲಿ ತುಂಬಿಕೊಂಡು ಹೋಗ್ತಾರೆ. ಒಟ್ಟಾರೆ ಸಾವಿನ ಸಂಖ್ಯೆ ಈ ಹೊತ್ತಿನವರೆಗೂ ಕೂಡ ಗಮನಿಸ್ತಾ ಇದ್ದರೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ನೋಡಿ. ಕಾರ್ಯಾಚರಣೆಯ ದೃಶ್ಯವನ್ನು ನಾನು ಲೈವ್ ತೋರಿಸ್ತಾ ಇದ್ದೀನಿ. ಬಟ್ಟೆಯನ್ನು ಬಿಡಿಸುತ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಆ ದೇಹವನ್ನು ಮಣ್ಣಿನಿಂದ ಬಿಡಿಸಿ ಆ ದೇಹಕ್ಕೆ ತೆಗೆಯುವಂಥ ಸಂದರ್ಭದಲ್ಲಿ ಯಾವುದೇ ಡ್ಯಾಮೇಜ್ ಆಗದ ಹಾಗೆ ಅದನ್ನು ಎತ್ತಿ ಇಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಡಾಗ್ ಸ್ಕ್ವಾಡ್ ಕೂಡ ಇಲ್ಲಿ ವಾಸನೆಯನ್ನು ಗ್ರಹಿಸಿ ಡೆಡ್ ಬಾಡಿ ಇದೆಯಾ ಅನ್ನೋದನ್ನು ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕ್ವಿಕ್ಕಾಗಿ ನಾನು ತೋರಿಸ್ಬಿಡ್ತೀನಿ ಸ್ಮಿತಾ ಈ ಜಾಗ ಹೇಗಿದೆ ಅಂತೇಳಿ. ನೋಡಿ ಸ್ಮಿತಾ, ಇದು ಸಂಪೂರ್ಣವಾಗಿ ಹಾನಿಯಾಗಿರುವಂಥ ಜಾಗ. ಅಲ್ಲಿ ಗಮನಿಸಿದಿರಲ್ಲ ಸ್ಮಿತಾ, ಅಲ್ಲೂ ಕೂಡ ಒಂದು ಬಾಡಿ ಇದೆ. ಅದನ್ನು ಆ JCB ಮೂಲಕ ಕಾರ್ಯಾಚರಣೆಯಲ್ಲಿ ತೆಗಿತಾ ಇದ್ದಾರೆ. ಅಲ್ಲೊಂದು ಕಾರ್ ಇದೆ, ನುಜ್ಜುಗುಜ್ಜಾಗಿರುವಂಥ ಕಾರು. ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ ಸ್ಮಿತಾ, ಅದು ಬಿಲ್ಡಿಂಗ್ ಅಲ್ಲ, ಅದು ಶಾಲೆ, ಅದು ಕಾಲೇಜ್. ಅದು ಆ ಶಾಲೆಯಲ್ಲಿ ಸಿಲುಕಿದಂಥ ಒಂದಿಷ್ಟು ಜನ ಡೆತ್ ಆಗಿದ್ದಾರೆ. ಈ ಶಾಲೆ ಇರೋದ್ರಿಂದ ಆ ಕಡೆ ಭಾಗಕ್ಕೆ ಸ್ವಲ್ಪ ಪ್ರಾಣಹಾನಿ ಕಮ್ಮಿ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾವ ನದಿ ಅಂತ ಹೇಳಿದರೆ ಇದೇ ನದಿ. ಮತ್ತೊಂದ್ಸಲ ಹೇಗೆ ಕುಸಿದಿದೆ ಈ ಬೆಟ್ಟ ಅಂತೇಳಿ ನೋಡಿದರೆ, ನೋಡಿ ವಿಜೆ ತೋರಿಸ್ಬೇಕು ನೋಡಿ ಹೇಗೆ ಕುಸಿತು, ಮೂಲ ಎಲ್ಲಿ ಅಂಥೇಳಿ ನೋಡಿದರೆ ನೋಡಿ ಆ ಒಂದು ಹಸಿರಿನ ಜಾಗದಲ್ಲಿ ಮಣ್ಣು ಕುಸಿದಿದೆಯಲ್ಲ, ಇದೇ ರೀತಿಯ ಮಣ್ಣು ಕುಸಿದ ಪರಿಣಾಮ ಈ ದುರಂತ ಸಂಭವಿಸಿದೆ. ನಮ್ಮ ವಿಜಯನ್ನ ಪ್ಯಾನ್ ಮಾಡಿ ತೋರಿಸ್ತಾ ಇದ್ದಾರಲ್ಲ ನೋಡಿ, ಅದೇ ಮಣ್ಣು ಕುಸಿದಿರೋದು. ಸಂಪೂರ್ಣವಾಗಿ ಈ ಬೆಟ್ಟದ ಜಾಗ ಜರಿದು ಈ ಕಲ್ಲುಗಳು ಎಲ್ಲಿಂದ ಬಂತು ಅಂತ ಕೇಳಿದರೆ, ಈ ದೊಡ್ಡ ದೈತ್ಯಾಕಾರದ ಕಲ್ಲುಗಳೆಲ್ಲವೂ ಕೂಡ ಆ ಮಣ್ಣಿನ ಜೊತೆಗೆ ಬಂದಿರುವಂಥ ಕಲ್ಲುಗಳು ನೋಡಿ. ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ರಂಜಿತ್ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಇದೆ, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೇನೆ. ಕೇರಳದಲ್ಲಿ ಗುಡ್ಡ ಕುಸಿದು ಮಹಾ ದುರಂತ ಸಂಭವಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದುರಂತದ ಬಗ್ಗೆ ಮೊದಲೇ ಮುನ್ಸೂಚನೆ ಇತ್ತ ಅನ್ನೋ ಅನುಮಾನ ಈಗ ಕಾಡ್ತಾ ಇದೆ. 2 ವರ್ಷದ